ಕೊರೋನಾ ತಡಿಲಿಕ್ಕೆ ಲಾಕ್ಡೌನ್ ಪರಿಹಾರವಲ್ಲ, ಅರ್ಧ ಲಾಕ್ಡೌನ್ ಬಗ್ಗೆ ಆತುರ ಬೇಡ. ಕ್ಯಾಬಿನೆಟ್ನಲ್ಲಿ ಸಚಿವರಿಗೆ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ, ಅವರ ಸಂಪುಟ ಸಹೋದ್ಯೋಗಿಗಳಿಗೆ ಕೊರೋನಾ ತಡಿಲಿಕ್ಕೆ ಲಾಕ್ಡೌನ್ ಪರಿಹಾರ ಅಲ್ಲ, ಅರ್ಧ ಲಾಕ್ಡೌನ್ ಬಗ್ಗೆ ಆತುರವಾದಂತ ಹೇಳಿಕೆಯನ್ನ ಕೊಡೋದು ಬೇಡ ಅಂತ ಯಡಿಯೂರಪ್ಪನವರು ಸಲಹೆಯನ್ನ ಕೊಟ್ಟಿರುವಂತದ್ದು. ಇದು ಇನ್ಸೈಡ್ ಸ್ಟೋರಿ. ಏನಾಯ್ತು ಕ್ಯಾಬಿನೆಟ್ ಸಭೆಯಲ್ಲಿ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಕ್ಯಾಬಿನೆಟ್ ಸಭೆಯ ಇನ್ಸೈಡ್ ಮಾಹಿತಿ ಲಭ್ಯವಾಗಿದೆ. ಲಾಕ್ಡೌನ್ ಆಫ್ ಲಾಕ್ಡೌನ್ ಪರಿಹಾರ ಅಲ್ಲ, ಕೊರೋನಾ ತಡೆಗಟ್ಟುವಂತ ನಿಟ್ಟಿನಲ್ಲಿ ಪರ್ಯಾಯ ಮಾರ್ಗಗಳ ಬಗ್ಗೆ ಗಮನಿಸಬೇಕಾಗಿದೆ ನಾವು ಅಂತ ಹೇಳಿದ್ದಾರೆ. ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚರ್ಚಿಸೋಣ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ನಡೆಸೋಣ ಅಂತ ಕೂಡ ಹೇಳಿದ್ದಾರೆ. ನಾಳೆ ಸಭೆಯಲ್ಲೂ ಕೂಡ ವೀಕೆಂಡ್ ಲಾಕ್ಡೌನ್ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಇವತ್ತು ಸಂಪುಟ ಸಭೆ ನಡೀತಲ್ಲ, ಆ ಸಭೆಯ ಇನ್ಸೈಡ್ ಮಾಹಿತಿಗಳು ಇವು. ನಾಳಿನ ಸಭೆಯಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ವೀಕೆಂಡ್ ಲಾಕ್ಡೌನ್ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಮುಖ್ಯಮಂತ್ರಿಗಳು. ಬಳಿಕವಷ್ಟೇ ಅಂತಿಮ ನಿರ್ಧಾರ ಅಂತ ಸಿಎಂ ಯಡಿಯೂರಪ್ಪನವರು ಮಾತನಾಡಿರುವಂಥದ್ದು. ನಾಳೆ 11:00 ಬೆಂಗಳೂರಿನ ಎಲ್ಲ ಜನಪ್ರತಿನಿಧಿಗಳ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಮಾಡ್ತಾರೆ, ಚರ್ಚೆಯನ್ನ ಮಾಡ್ತಾರೆ, ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ನಾಳೆ ಬೆಂಗಳೂರಿನ ಶಾಸಕರು, ಸಚಿವರು, ಸಂಸದರು, ಕಾರ್ಪೊರೇಟರ್ಗಳ ಸಭೆಯಲ್ಲಿ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಇವತ್ತಿನ ಕ್ಯಾಬಿನೆಟ್ ಸಭೆಯ ಹೈಲೈಟ್ಸ್ ಏನು ಅಂತ? ಪೃಥ್ವಿರಾಜ್, ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ವೀಕೆಂಡ್ ಅಲ್ಲಿ ಲಾಕ್ಡೌನ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಪ್ರಮುಖವಾಗಿರ್ತಕ್ಕಂಥ ಚರ್ಚೆ ಆಗ್ತಿದೆ ಅಂತ ಹೇಳೋದು. ಅಂದ್ರೆ ಕೆಲವೊಂದು ಸಚಿವರು ವೀಕೆಂಡ್ ಅಲ್ಲಿ ಲಾಕ್ಡೌನ್ ಮಾಡ್ಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಯಡಿಯೂರಪ್ಪನವರು ವೀಕೆಂಡ್ ಅಲ್ಲಿ ಲಾಕ್ಡೌನ್ ಮಾಡೋದ್ರ ಬಗ್ಗೆ ಆತುರದ ತೀರ್ಮಾನವನ್ನ ತೆಗೆದುಕೊಳ್ಳೋದು ಬೇಡ, ಕೆಲವು ಜನ ಶಾಸಕರು ಕೂಡ ಲಾಕ್ಡೌನ್ ಮಾಡ್ಬೇಕು ಮಾಡಬಾರ್ದು ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ನಿಟ್ಟಿನಲ್ಲಿ ನಾಳೆ ಒಂದು ಸಭೆಯನ್ನು ಕರೆದಿದ್ದೀವಿ. ಅದರಲ್ಲಿ ಬೆಂಗಳೂರಿನ 198 ಜನ ಕಾರ್ಪೊರೇಟರ್ಗಳು ಕೂಡ ಇರ್ತಾರೆ. ಎಲ್ಲ ಪಕ್ಷದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಲೋಕಸಭೆ ರಾಜ್ಯಸಭಾ ಸದಸ್ಯರು ಕೂಡ ಅದರಲ್ಲಿ ಇರ್ತಾರೆ. ಪ್ರಮುಖವಾಗಿ ಅಲ್ಲಿ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸಭೆ ಮುಂದೆ ಯಡಿಯೂರಪ್ಪ ಹೇಳಿದ್ದಾರೆ. ಇದರ ಜೊತೆಗೇನು ಖಾಸಗಿ ಆಸ್ಪತ್ರೆಗಳ ಒಂದು ವರ್ತನೆ ಏನಿದೆ ಈ ಒಂದು ಸಂದರ್ಭದಲ್ಲಿ, ಇದರ ಬಗ್ಗೆನೂ ಕೂಡ ಸಾಕಷ್ಟು ಅಸಮಾಧಾನ ಒಂದು ಸಭೆಯಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥದ್ದು. ಅದೇ ಸರ್ಕಾರದ ಒಂದು ಮಾತನ್ನ, ಸರ್ಕಾರದ ಒಂದು ಸೂಚನೆ ಕೂಡ ಬಗ್ಗೆ ಇರತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆ ವಿರುದ್ಧ ಕಠಿಣವಾಗಿರ್ತಕ್ಕಂಥ ತೀರ್ಮಾನ, ನಿರ್ಧಾರವನ್ನ, ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಕೆಲವು ಜನ ಸಚಿವರು ಮಾಡಿದ್ದಾರೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲ, ಇಂತಹ ಒಂದು ಆಸ್ಪತ್ರೆ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ವಿದ್ಯುತ್ ಆಗಿರ್ಬೋದು, ನೀರು ಸರಬರಾಜು ಆಗಿರ್ಬೋದು, ಇಂಥ ಒಂದು ಸರಬರಾಜನ್ನು ನಾವು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಮಾತನ್ನು ಕೂಡ ಕೆಲವು ಸಚಿವರು ಹೇಳಿದ್ದಾರೆ. ಅದೇ ಇದೇ ಒಂದು ಸಂದರ್ಭದಲ್ಲಿ ಯಾಕೆ ಖಾಸಗಿ ಆಸ್ಪತ್ರೆಗಳು ಸರ್ಕಾರದ ಮಾತುಗಳನ್ನ ಕೇಳ್ತಾ ಇಲ್ಲ? ಒಂದು ವೇಳೆ ಕೋವಿಡ್ ವಿಚಾರದಲ್ಲಿ ಅವರು ಹೆಚ್ಚಿಗೆ ಹಣ ವಸೂಲಾತಿ ಮಾಡಿದ್ರು ಕೂಡ ಅಂತ ಆಸ್ಪತ್ರೆ ವಿರುದ್ಧ ಕೂಡ ನಾವು ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಸಚಿವರು, ಮುಖ್ಯಮಂತ್ರಿಗಳು ತಂದಿದ್ದಾರೆ. ಅಂದ್ರೆ ನಾಳೆ ಒಂದು ಸಭೆ ಏನಾಗುತ್ತೆ, ಆ ಸಭೆಯ ಬಳಿಕ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಈ ಒಂದು ಚರ್ಚೆಗೆ ಮುಖ್ಯಮಂತ್ರಿಗಳು ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಕೊರೋನಾ ಅಟ್ಟಹಾಸ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸೆಲ್ಫ್ ಲಾಕ್ ಡೌನ್ ಅನ್ನ ಮಾಡಲಾಗಿದೆ. BMTC, KSRTC ನಿಲ್ದಾಣಗಳಲ್ಲಿ ಲಾಕ್ಡೌನ್ ಅನ್ನ, ಸೆಲ್ಫ್ ಲಾಕ್ ಡೌನ್ ಅನ್ನ ಮಾಡಲಾಗಿದೆ. ಅಲ್ಲಿರುವಂತ ಮಳಿಗೆಗಳ ಮಾಲೀಕರು ತಮ್ಮ ಅಂಗಡಿಗಳನ್ನ ಕ್ಲೋಸ್ ಮಾಡಿದ್ದಾರೆ. ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನೊಂದ್ ಕಡೆ ಮಳಿಗೆಗಳಲ್ಲೂ ಕೂಡ ಅಷ್ಟಾಗಿ ವ್ಯಾಪಾರ ಆಗ್ತಾ ಇಲ್ಲ. ಬಸ್ ನಿಲ್ದಾಣಗಳ ವಾಣಿಜ್ಯ ಮಳಿಗೆಗಳು ಕಂಪ್ಲೀಟ್ ಆಗಿ ಈಗ ಬಂದ್ ಆಗಿದಾವೆ. ಹೋಟೆಲ್, ಅಂಗಡಿ, ಲಾಡ್ಜ್ಗಳು ಸೆಲ್ಫ್ ಲಾಕ್ ಡೌನ್ ಆಗಿರುವಂತದ್ದು. ಬಸ್ ನಿಲ್ದಾಣದತ್ತ ಜನಾಗಮನ ಕ್ಷೀಣಿಸಿರುವಂತ ಹಿನ್ನೆಲೆಯಲ್ಲಿ ತಿಂಗಳ ಬಾಡಿಗೆ ಕಟ್ಟೋಕು ಕೂಡ ಪರದಾಟವನ್ನ ಮಾಡ್ತಾ ಇದ್ದಾರೆ ಮಳಿಗೆಗೆ ಅವರು. ಪರದಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ವಾಣಿಜ್ಯ ಮಳಿಗೆ ಮಾಲೀಕರು ಈಗ ಸೆಲ್ಫ್ ಲಾಕ್ ಡೌನ್ಗೆ ಮುಂದಾಗಿರುವಂತದ್ದು. ಜನ ಬಾರ್ದಿರೋದ್ರಿಂದ ಅಲ್ಲಿ ವ್ಯಾಪಾರ ವಹಿವಾಟು ಕೂಡ ಆಗ್ತಾ ಇಲ್ಲ. ಮತ್ತು ಒಂದ್ ಕಡೆ ಅವರ ಒಂದು ಜೀವದ ಎಚ್ಚರಿಕೆಯಿಂದ ಕೂಡ ಈ ಒಂದು ಸೆಲ್ಫ್ ಲಾಕ್ ಡೌನ್ಗೆ ಅವರು ಮುಂದಾಗಿರುವಂತದ್ದು. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲೂ ಕೂಡ. ಆಲ್ಮೋಸ್ಟ್ ಆ BMTC, KSRTC, ಅದರ ಅಕ್ಕಪಕ್ಕ ಇರುವಂತ ದೊಡ್ಡ ದೊಡ್ಡ ಮಳಿಗೆಗಳೆಲ್ಲವೂ ಕೂಡ ಕ್ಲೋಸ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅವರೇ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಇದರ ಸಂಖ್ಯೆ ಮಿತಿ ಮೀರ್ತಾ ಇದೆ. ಇದರಿಂದಾಗಿ ಬಸ್ ನಿಲ್ದಾಣಗಳಿಗೆ ಜನರು ಹೊರಗಡೆ ಬರ್ಲಿಕ್ಕೂ ಕೂಡ ಹಿಂದೇಟಾಗ್ತಾ ಇದ್ದಾರೆ. ಈ ಮುಂಚೆ ಬಿಸ್ನೆಸ್ ತುಂಬಾ ಚೆನ್ನಾಗೇ ನಡೀತಾ ಇತ್ತು ಬಸ್ ನಿಲ್ದಾಣಗಳಲ್ಲಿ. ಆದ್ರೆ
ಈಗ ಪರಿಸ್ಥಿತಿ ಬಹಳ ಭಿನ್ನವಾಗಿದೆ. ಯಾಕಂದ್ರೆ ಜನರು ಈಗಲೂ ಕೂಡ ಹೊರಗಡೆ ಬರಲಿಕ್ಕೆ ತಯಾರಿಲ್ಲ. ಸಾರಿಗೆ ಇಲಾಖೆ ಈಗಾಗಲೇ ಸಾಕಷ್ಟು ನಷ್ಟದಲ್ಲಿದೆ. ಇನ್ನು ಬಸ್ ನಿಲ್ದಾಣದಲ್ಲಿ ಅಂದ್ರೆ ಮೆಜೆಸ್ಟಿಕ್ ಮತ್ತು BBMP ನಿಲ್ದಾಣಗಳಿದ್ದಾವೆ, ಅವುಗಳಲ್ಲಿರುವಂಥ ಮಳಿಗೆಗಳು ಇಂದಿನಿಂದ ಕ್ಲೋಸ್ ಆಗಲಿದೆ. ಯಾಕಂದ್ರೆ ಕಳೆದ 3 ತಿಂಗಳಿಂದನೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ರೀತಿಯಾಗಿ ಬೇರೆ ಬೇರೆ ಹೋಟೆಲ್ ಇರ್ಬೋದು ಮತ್ತು ಬೇರೆ ಬೇರೆ ಮಳಿಗೆ ಇರ್ಬೋದು, ಪೇಪರ್ ಮಳಿಗೆ ಇರ್ಬೋದು, ಬೇಕರಿ ಇರ್ಬೋದು, ಹೀಗೆ ಸಾಕಷ್ಟು ಮಳಿಗೆಗಳಿದ್ವು. ಇಡೀ ಕರ್ನಾಟಕದಲ್ಲಿ 3,500ಕ್ಕೂ ಹೆಚ್ಚು ಈ ರೀತಿಯಾಗಿ ಬಸ್ ನಿಲ್ದಾಣಗಳಲ್ಲಿ ಮಳಿಗೆಗಳಿದಾವೆ, ಹೋಟೆಲ್ಗಳಿದಾವೆ. ಇವೆಲ್ಲವೂ ಕೂಡ ಇವತ್ತಿನಿಂದ ಬಂದ್ ಆಗಲಿದೆ. ಇದಕ್ಕೆ ಕಾರಣ ಏನಂತಂದ್ರೆ ಕಳೆದ 3 ತಿಂಗಳಿಂದ ಯಾವುದೇ ರೀತಿಯಂತ ಬಿಸ್ನೆಸ್ ಇಲ್ಲ ಮತ್ತು ಮಳಿಗೆಯ ಇಲ್ಲಿರುವಂತ ಏನ್ ಬಾಡಿಗೆ ಏನಿದೆ, ಬಾಡಿಗೆ ಬಹಳ ಕಾಸ್ಟ್ಲಿ ಇದೆ. 1 ಲಕ್ಷ 2 ಲಕ್ಷ ಹೀಗೆ ಎಲ್ಲೆಲ್ಲಿ ಹೇಗೆ ಬಿಸ್ನೆಸ್ ಆಗ್ತಿತ್ತೋ ಆ ರೀತಿಯಾಗಿ ಇರೋದು. ಇದರಿಂದಾಗಿ ಇವತ್ತು ಎಲ್ಲ ಮಳಿಗೆಗಳ ಸಂಘದ ಸದಸ್ಯರೆಲ್ಲರೂ ಕೂಡ ಮತ್ತು ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಸೇರಿ ಈಗ ಇವತ್ತಿಂದ ಬಂದ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಇವೆಲ್ಲವೂ ಕೂಡ ಈಗ ಜನ ಬರ್ತಾ ಇಲ್ಲ ಸರಿ, ಆದ್ರೆ ನೀವು ಮಳಿಗೆಗಳನ್ನ ಬಂದ್ ಮಾಡಿದ್ರೆ ಇನ್ನು ಜನ ಬರೋದು ಹೇಗೆ? ಜನ ಬರೋದಕ್ಕಿಂತ ನಮಗೆ ಏನು ಆಗ್ತಾ ಇಲ್ವಲ್ಲ ಸರ್. ಈ ಮನವರಿಕೆನ ನಾವು ಈ ಸಂಬಂಧಪಟ್ಟ ಸಾರಿಗೆ ಸಚಿವರಿಗೆ, MD ಅವರಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಸಾಕಷ್ಟು ನಷ್ಟ ಅನುಭವಿಸಿದ್ದೀವಿ. ನಮಗೊಂದು ಬಾಡಿಗೆ ಮನ್ನಾ ಮಾಡಿ, ನೀವು ಯಾವುದೇ ಅನುದಾನದ ಹಣವಾಗಲಿ ನಮ್ಗಿನ್ನೇನು ಕೊಡೋದು ಬೇಡ. ನಮ್ಮ ಬಾಡಿಗೆ ಅಂಗಡಿ ಮಳಿಗೆಯವ್ರದ್ದು, ಹೋಟ್ಲವ್ರದ್ದು ಏನೇನಿದೆ ಆ ಬಾಡಿಗೆ ಮನ್ನಾನ ಡಿಸೆಂಬರ್ವರೆಗೆ ಕೊಡಿ, ನಾವು ಜೀವನ ಮಾಡೋಕ್ಕಾಗುತ್ತೆ. ನೀವು ಇವತ್ತಿಂದ ಬಂದ್ ಮಾಡ್ತೀವಿ. ನಾವು ಅವ್ರು ಎಲ್ಲಿವರೆಗೆ ಮಾಡಿಕೊಡಲ್ವೋ ಅಲ್ಲಿವರೆಗೂ ಬಂದೆ. ಇನ್ನು ಆಗೋದೇ ಇಲ್ಲ ಅಂದಾಗ 1 ತಿಂಗಳಲ್ಲಿ ನಾವು ಕಟ್ಟಿರೋಂಥ ಡೆಪಾಸಿಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ಮಳಿಗೆನ ನಾವು ಖಾಲಿ ಮಾಡ್ಕೊಂಡು ಅವ್ರು ಹ್ಯಾಂಡ್ ಓವರ್ ಕೊಡ್ತೀವಿ. ನಮ್ಗೆ ಹಣ ಕೊಡ್ಬೇಕಷ್ಟೆ. ಕಳೆದ 3 ತಿಂಗಳಿಂದ ಬಾಡಿಗೆ ಕಟ್ಟೋದು ಕೂಡ ಕಷ್ಟ ಆಗ್ತಾ ಇದೆ. ಡೆಪಾಸಿಟ್ ಏನಾದ್ರು ಕೊಟ್ರೆ ತಗೊಂಡು ಕೂಡ ಹೋಗ್ತೀವಿ, ಆದ್ರೆ ಜೀವನ ಮಾಡೋದು ಬಹಳ ಕಷ್ಟ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇರೋದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಉಳಿದ ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.